ರಾಜ್ಯದಲ್ಲಿ ತೀವ್ರಗೊಂಡಿರುವ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಳ್ಳದಿದ್ದರೆ 1-5 ಲಕ್ಷ ರೈತರನ್ನು ಸೇರಿಸಿ ಬೃಹತ್ ಸಮಾವೇಶ ನಡೆಸಿ ಕೈಯಲ್ಲಿ ಬಾರುಕೋಲು ಹಿಡಿದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಾಗುತ್ತದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬುಧವಾರ ತಾಲೂಕಿನ ಬಿದರಕುಂದಿ, ಬಸರಕೋಡ, ಢವಳಗಿ ಹಾಗೂ ರೂಡಗಿ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದ ಅವರು ರೈತರ ಹೊಲಗಳಿಗೆ ತೆರಳಿ ಬೆಳೆ ನಷ್ಟದ ಕಷ್ಟ ಸುಖಗಳನ್ನು ಆಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬರಗಾಲದ ಈ ಸಂಕಷ್ಟದ ಸಮಯದಲ್ಲಿ ರೈತರು 1 ವರ್ಷ ನೆಮ್ಮದಿಯಿಂದ ಬದುಕಲು ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಎಲ್ಲಾ ಶಾಸಕರ ಸಂಬಳ ಹಾಗೂ ಸಚಿವರ ಭತ್ಯೆಗಳನ್ನು ಕಟ್ ಮಾಡಬೇಕು ಎಂದು ನಡಹಳ್ಳಿ ಆಗ್ರಹಿಸಿದರು. ಗ್ಯಾರಂಟಿಗಾಗಿ ತಿಂಗಳಿಗೆ 700 ಕೋಟಿ ರೂಪಾಯಿ ಖರ್ಚು ಮಾಡುವುದನ್ನು ನಿಲ್ಲಿಸಿ, ನಿಗಮ ಮಂಡಳಿಗಳ ದುಂದುವೆಚ್ಚ ಮತ್ತು ಸರ್ಕಾರಿ ನೌಕರರ ಅರ್ಧ ಸಂಬಳವನ್ನು ಕಡಿತಗೊಳಿಸಿ ಆ ಹಣವನ್ನು ತೊಂದರೆಗೊಳಗಾಗಿರುವ ರೈತರಿಗೆ ನೀಡಿ. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನೆರೆಹಾವಳಿ ಸಂತ್ರಸ್ತರಿಗೆ 20,000 ಕೋಟಿ ರೂಪಾಯಿ ಪರಿಹಾರದ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 10,000 ರೂಪಾಯಿ ನೀಡಲಾಗಿತ್ತು. 2019ರಲ್ಲಿ ನಾವು ಮಾಡಿದ ಕೆಲಸವನ್ನು ಈಗಿನ ಸರ್ಕಾರಕ್ಕೆ ಮಾಡಲು ಸಾಧ್ಯವಿಲ್ಲ. ಏಕರಿಗೆ 25,000 ರೂಪಾಯಿ ಪರಿಹಾರ ಕೊಡುವ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲವೇ ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನೆರೆ ಬಂದಾಗ ಕೇವಲ 30 ದಿನಗಳಲ್ಲಿ ರೈತರ ಖಾತೆಗೆ ಹಣ ಹಾಕಿದ್ದಾಗಿ ಸ್ಮರಿಸಿದ ಅವರು ರೈತರ ಪರವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತುವುದಾಗಿ ತಿಳಿಸಿದರು. ರೈತರ ಬೆಳೆಗಳ ನಾಶ ಆಗಿದೆ, ಇನ್ಸೂರೆನ್ಸ್ ತುಂಬತಕ್ಕಂಥದ್ದು ಹಣ ಸರ್ಕಾರ ತುಂಬಲಿ ನೋಡೋಣ. ಅವ್ನು ಕರೆಸಿ ಇನ್ಸೂರೆನ್ಸ್ ಕಂಪ್ನಿ ಕಿವಿ ಹಿಂಡ್ಬಿಟ್ಟು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ತಾನೆ. ನಾನು ಮಾಡಿದ್ದೀನಿ. ಈ ಕೆಲಸ ಸರ್ಕಾರ ಮಾಡಬೇಕು, ಶಾಸಕರು ಮಾಡಬೇಕು, ಮಂತ್ರಿಗಳು ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಒಂದು ವೇಳೆ ಮಾಡದೆ ಹೋದರೆ ನಾವು ಮುಂದಿನ ದಿನಮಾನಗಳು ಈಗಾಗಲೇ ನಮ್ಮ ರೈತರ ಹತ್ರ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ 1-5 ಲಕ್ಷ ಜನ ರೈತರು ಬೃಹತ್ ಸಮಾವೇಶ ಮಾಡ್ತೀವಿ. ಕೈಯಾಗ ಬಾರ್ಕೋಲ್ ಹಿಡ್ಕೊಂಡು ಈ ಸರ್ಕಾರನ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅನಿವಾರ್ಯ ಬಂದರೆ ನೀವೆಲ್ಲ MLAಗಳು ಪಗಾರ ಕಟ್ ಮಾಡಿರಿ, ಮಂತ್ರಿಗಳದ್ದು ಭತ್ತ ಗಿತ್ತ ಕಟ್ ಮಾಡಿರಿ, ಪಗಾರಗಳನ್ನ ಕನಿಷ್ಠ ಅರ್ಧಕ್ಕರ ಇಳಿಸ್ರಿ. ಎಲ್ಲ ನಿಗಮ ಮಂಡಳಿ ಇವು ಏನಿದಾವೆ ದುಂದು ವೆಚ್ಚಗಳನ್ನು ನಿಲ್ಲಿಸಿ ನಿಮ್ಮ ಗ್ಯಾರಂಟಿ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ 700 ಕೋಟಿ ಖರ್ಚು ಮಾಡ್ತಾ ಇದ್ರಲ್ಲ 1 ವರ್ಷಕ್ಕೆ, ಅದೆಲ್ಲ ನಿಲ್ಲಿಸಿ. ಅನಿವಾರ್ಯ ಬಂದ್ರೆ ಸರ್ಕಾರಿ ನೌಕರ ಪಗಾರನೂ ಅರ್ಧಕ್ಕೆ ತಗೊಂಬನ್ನಿ. 1 ವರ್ಷ ರೈತ ಬದುಕಬೇಕಾಗಿದೆ, ಒಂದೊತ್ತು ಊಟ ಮಾಡಬೇಕಾಗಿದೆ ಅವನು. ಅದೆಲ್ಲವನ್ನ ರೈತರ ಅಕೌಂಟಿಗೆ ಹಾಕುವಂಥ ಕೆಲಸ ಮಾಡಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೆ. ಎಲ್ಲ ಶಾಸಕರು, ನಾನು ವಿರೋಧ ಪಕ್ಷ ಶಾಸಕರಲ್ಲೂ ನಮ್ಮ ವಿರೋಧ ಪಕ್ಷ ನಾಯಕರಲ್ಲೂ ಕೂಡ ನಾವು ವಿನಂತಿ ಮಾಡ್ತೇವೆ. ನೀವು ವಾಲಂಟಿಯರ್ ಆಗಿ ನಿಮ್ಮ ಪಗಾರಗಳನ್ನ ರೈತರ ಅಕೌಂಟಿಗೆ ಹಾಕೋದಕ್ಕೆ ತಯಾರಾಗಿ. ಮುಖ್ಯಮಂತ್ರಿಗಳು ಆದೇಶ ಮಾಡಬೇಕಿದ್ದ. ಯಾಕೆ ಇಂಥ ಬರಗಾಲ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ. ನಿಮ್ಮಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಉಳಿಸಿದ್ದಾದರೂ ಕೂಡ ತಂದು ಕೊಡ್ಬೇಕಲ್ವ ರೈತರಿಗೆ. ಕೇಂದ್ರ ಸರ್ಕಾರ ಕೊಡುತ್ತೆ. ನೀವು ಮೋದಿಯವರ ಮೇಲೆ ಕೇಂದ್ರ ಸರ್ಕಾರ ಗುಣ ಕೊಡಿಸುವಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾವು ಕೊಟ್ಟಿದ್ದೀವಿ. ನಾನು ಹೇಳ್ತೀನಿ, 2019ರಲ್ಲಿ ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದರು. ಫ್ಲಡ್ ಬಂದಿತ್ತು. ಫ್ಲಡ್ ಬಂದಾಗ 20,000 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. 20,000 ಕೋಟಿ. NDRF ನಾರ್ಮ್ಸ್ ಪ್ರಕಾರ ಏನಿತ್ತಲ್ಲ, ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಏನು ಹಣ ಇತ್ತು, ಅದಕ್ಕೆ ರಾಜಸ್ವ ಖಾತೆಯಿಂದ 10,000 ರೂಪಾಯಿ ಸೇರಿಸಿ ನಾವು ಹಾಕಿದ್ವಿ. ಈ ಸಾರಿ ನಾನು ನಿಮಗೆ ದಮ್ಮು ತಾಕತ್ತು ಸರ್ಕಾರಕ್ಕಿದ್ರೆ, ನೀವು ರೈತರ ಬಗ್ಗೆ ಏನಾದರೂ ಕೂಡ ಸ್ವಲ್ಪನಾದರೂ ಕಾಳಜಿ ಇದ್ದರೆ, ನಾವು 2019ರಾಗ 10,000 ರೂಪಾಯಿ ಅಡಿಷನಲ್ ಕೊಟ್ಟಿದ್ದೀವಿ. ಈಗ ಒಂದು 25,000 ಕೊಡಿ. ಉಳಿದಿದ್ದ ಕೇಂದ್ರ ಸರ್ಕಾರ ಕೊಡುತ್ತಲ್ವ, ಅಷ್ಟು 2 ಸೇರಿದ್ರೆ 50,000 ಆಗುತ್ತಲ್ವ ವಾರ್ಷಿಕ. ರಾಜ್ಯ ಸರ್ಕಾರದ ಖಾತೆಯಿಂದ 25,000 ರೂಪಾಯಿ ಪರ್ ಎಕರ್ ರೈತನಿಗೆ ಕೊಡೋ ಯೋಗ್ಯತೆ ಸರ್ಕಾರಕ್ಕಿಲ್ವಾ? 25,000 ರೂಪಾಯಿ ಕೊಡ್ತಕ್ಕಂಥ ಯೋಗ್ಯತೆ ಇದೆ ಇಲ್ವಾ? ನಾವು ಕೊಟ್ಟಿದ್ದೀವಲ್ಲಪ್ಪ. ನಾವು 30 ದಿನದಲ್ಲಿ ಕೊಟ್ಟಿದ್ದೀವಿ. ಫ್ಲಡ್ ಬಂದಂಥ ಸಂದರ್ಭದಲ್ಲಿ 35 ದಿನದಲ್ಲಿ ರೈತರ ಅಕೌಂಟ್ಗಳಿಗೆ ನೇರವಾಗಿ ಹಣ ಹಾಕ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಿಂದ ಮಾಡಿದ್ದೀವಿ. ಈಗಾದರೂ ಅಷ್ಟೇ, ಬರಗಾಲ ಬಂದಿದೆ, ತಕ್ಷಣ ಸರ್ಕಾರ ಇದಕ್ಕೆ ರೈತರಿಗೆ ಸ್ಪಂದಿಸಬೇಕು. 25,000 ರೂಪಾಯಿ ಹಣ ಹಾಕಿ ವಿಧಾನಸೌಧದಲ್ಲಿ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ರೈತರಿಗೆ 25,000 ರೂಪಾಯಿ ಅಕೌಂಟ್ಗೆ ಹಣ ಬಿಡುಗಡೆ ಮಾಡಿ ನಾಡ್ದು ಅಧಿವೇಶನ ಪ್ರಾರಂಭ ಮಾಡಲಿ. ಇಲ್ಲದೆ ಹೋದರೆ
ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಈ ಸರ್ಕಾರ ಅಧಿವೇಶನ ನಡೆಸೋದು ಬಿಡೋದಿಲ್ಲ ಅಂತಕ್ಕಂಥ ಈಗಾಗಲೇ ನಾವು ಘೋಷಣೆ ಮಾಡಿ ನಮಗೆ ಏನಾಗಿದೆ ಗೊತ್ತಾ, ಸರ್ಕಾರ ಕೊಡ್ತದೋ ಬಿಡ್ತದೋ ಗೊತ್ತಿಲ್ಲ, ಈ ಶಾಸಕಂತರೂ ಕೊಡಿಸಲ್ಲ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮಾನಸಿಕ ಸ್ಥಿತಿ ಈ ಮಂತ್ರಿಗಳ, ಈ ಒಂದು ಶಾಸಕರ ಮಾನಸಿಕ ಸ್ಥಿತಿ ನೋಡಿದ್ರೆ ನಿನ್ನೆ ಅವರು ಪರಿಹಾರ ಕೊಡೋದಕ್ಕೆ ಬಂದಿಲ್ಲ. ಅವರು ಹಿಂದೆ ಅವರ ಮೇಲೆ ಬೆಳೆ ವೀಕ್ಷಣೆ ಮಾಡಕ್ಕೆ ಬಂದಿಲ್ಲ ಅವರು ಮನಸಾರೆ. ನಿನ್ನೆ ನಾವು ತಾಳಿಕೋಟೆಯಲ್ಲಿ ಹೋರಾಟ ಮಾಡಿದ್ವಿ, ಅದಕ್ಕೆ ಜನ ಏನಾದರೂ ಅಂದಿಗಿಂದಾರು ಅಂತ ಹೇಳಿ ನಿಮ್ಮೊಂದು ವಿಡಿಯೋ ಮಾಡಿ ಬಿಡೋದಕ್ಕೋಸ್ಕರ ಬಂದಿದ್ರು ಅಷ್ಟ. ಯಾಕೆ ಅವರೇ ಸ್ವತಃ ಹೇಳ್ತಾರೆ 100ಕ್ಕೆ 100 ಬರಲ್ಲ ಅಂತಾರೆ. ಅಧಿಕಾರಿಗಳು ಹೇಳಿದ್ರು ಇಲ್ಲ 25% ಬರ್ತದೆ ಅಂತಾರೆ. ಸಜ್ಜು ಚಿಗಿತೈತಿ ಅಂತಾರೆ. ಇಂಥ ಪುಣ್ಯಾತ್ಮನಿಗೆ ನಮ್ಮ ತಾಲೂಕಿನ ಜನ ಓಟ್ ಹಾಕಿದ್ದಾರೆ, ಇನ್ನೇನು ಮಾಡಕ್ಕೆ. ಈ ಪರಿಸ್ಥಿತಿ ಇದೆ ನೋಡಿದ್ರೆ ನನಗೆ ಸಂಕಟ ಆಗ್ತದೆ. ನಿನ್ನೆ ನೋಡೇನೆ ನಾನು ಇವತ್ತು ನಾನೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ಯಾವ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ತಾಲೂಕಿನ ಎಲ್ಲ ರೈತರು ತಗೊಂಡು ರೈತರಿಗೋಸ್ಕರ ಏನು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ತೇವೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಟಾಚಾರಕ್ಕೆ ಚೆನ್ನಾಗಿ ಬೆಳೆದ ಕಬ್ಬಿನ ಹೊಲಕ್ಕೆ ಹೋಗಿ ವೀಕ್ಷಣೆ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬಸರಕೂಡ ಢವಳಗಿ ಗ್ರಾಮದ ಜನರು ಅರ್ಜಿ ಹಿಡಿದು ಸಚಿವರ ಬೆನ್ನು ಹತ್ತಿ ಕೆರೆ ಹಾಗೂ ಕ್ಯಾನಲ್ಗಳಿಗೆ ನೀರು ಬಿಡುವಂತೆ ಮನವಿ ಮಾಡಿದರೆ ನಿಮ್ಮ ಎಂಎಲ್ಎಗೆ ಫೋನ್ ಮಾಡಲು ಹೇಳಿ ಎಂದು ಜಾರಿಕೊಳ್ಳುತ್ತಾರೆ. ಇವರ ಜಗಳದ ನಡುವೆ ರೈತರು ಸಾಯುತ್ತಿದ್ದಾರೆ ಎಂದು ಕಿಡಿಕಾರಿದರು. ಜಿಲ್ಲೆಯ ಯಾವುದೇ ಶಾಸಕರು ರೈತರ ಪರವಾಗಿ ಧ್ವನಿ ಎತ್ತಿಲ್ಲ, ಸಾಂತ್ವನ ಹೇಳಿಲ್ಲ ಎಂದು ದೂರಿದರು. ರೈತನಿಗೂ ಕೂಡ ಇವತ್ತು ಒಂದು ಕಾಳು ಬರ್ಲಿಕ್ಕೆ ಸಾಧ್ಯ ಇಲ್ಲ, 1,000 ರೂಪಾಯಿ ಮಾಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಉಸ್ತುವಾರಿ ಮಂತ್ರಿ, ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ರು ಕಬ್ಬಿನ ಹೊಲಗಳಿಗೆ ಹೋಗ್ತಾರ. ಅಲ್ಲೆಲ್ಲಿ ಸ್ವಲ್ಪ ಚಲೋ ಹೈಟ್ ಬಿಡೆ ಇದ್ದವ್ ನೋಡ್ಕೊಂಡು ಅದು ಕಾಟಾಚಾರಕ್ಕೆ ವೀಕ್ಷಣೆ ಮಾಡ್ತಾರೆ. ಇದೇ ತಾಲೂಕಿನ ಜನ, ಬಸರಕೂಡ ಢವಳಗಿ ಗ್ರಾಮದ ಜನ ಅರ್ಜಿ ಹಿಡ್ಕೊಂಡು ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಬೆನ್ನ ಹೋಗ್ಯಾರ, ಹೋಗಿ ಮನವಿ ಕೊಟ್ಟಾರ, ಸರ್ ನಮ್ಮಲ್ಲಿ ಬರ್ರಿ ವೀಕ್ಷಣೆ ಮಾಡ್ರಿ, ನಮ್ಮ ಕೆರೆಗೆ ಒಂದು ಹನಿ ನೀರಿಲ್ಲ, ಕ್ಯಾನಲ್ಗೆ ನೀರು ಬಿಡಕ್ಕೆ ತಯಾರಿಲ್ಲ, ಅರ್ಜಿಗೆ ನಾನು ಸೈನ್ ಮಾಡಿ ಒಂದ್ಸಾರಿ ಹೋಗಿ ಕೊಟ್ಟು ಬರಪ್ಪ ನೋಡೋಣ, ಅವ್ರು ಬರ್ತಾರಲ್ಲ. ಅವ್ರು ಹೇಳ್ತಾರೆ ನಿಮ್ಮ ಎಮ್ ಎಲ್ ಅವ್ರಿಗೆ ಫೋನ್ ಮಾಡಕ್ಕೆ ಹೇಳಿ ಅಂತ. ಉಸ್ತುವಾರಿ ಮಂತ್ರಿಗೆ ಎಮ್ ಎಲ್ ಎ ಫೋನ್ ಮಾಡಕ್ಕೆ ಹೇಳಿ ಅಂತ ಜನಕ್ಕೆ ಹೇಳ್ತಾರೆ. ಸೊ ಇವರಿಬ್ಬರು ಜಗಳ ಒಂದ್ ಕಡೆ, ಎಮ್ ಎಲ್ ಎ ಅವ್ರದ್ದು ಅಪ್ಪಾಜಿ ನಾಡಗೌಡ್ರದ್ದು ಎಂ ಬಿ ಪಾಟೀಲ್ರು. ಇವ್ರು ಅವ್ರಿಗೆ ಫೋನ್ ಮಾಡಬೇಕು, ಅವ್ರು ಇಲ್ಲಿ ಬರ್ಬೇಕು. ಇವ್ರು ಫೋನ್ ಮಾಡಲ್ಲ, ಅವ್ರು ಬರಲ್ಲ. ಇವ್ರ ಮಧ್ಯೆ ಸಾಯರ್ಯಾರು ರೈತರು. ಈ ಪರಿಸ್ಥಿತಿ ತಾಲೂಕಿನಲ್ಲಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರಿಗೆ ಖಾತೆ ಹಂಚುವುದರಲ್ಲಿಯೇ ಬ್ಯುಸಿಯಾಗಿದ್ದಾರೆ. ರಾಜ್ಯದ ರೈತರಿಗೆ ನಮ್ಮ ಕೃಷಿ ಮಂತ್ರಿ ಯಾರು, ತೋಟಗಾರಿಕೆ ಮಂತ್ರಿ ಯಾರು ಎಂಬುದು ಇನ್ನೂ ಗೊತ್ತಾಗಿಲ್ಲ. ರೈತರು ತಮ್ಮ ಗೋಳನ್ನು ಯಾರ ಬಳಿ ತೋಡಿಕೊಳ್ಳಬೇಕು ಎಂದು ಪ್ರಶ್ನಿಸಿದರು. ರಾಜ್ಯದ 79 ಲಕ್ಷ ರೈತ ಕುಟುಂಬಗಳು ಸಂಕಷ್ಟದಲ್ಲಿದ್ದು, ಮಂತ್ರಿಗಳು ಮತ್ತು ಶಾಸಕರು ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಬಂದು ವಸ್ತುಸ್ಥಿತಿ ಅಧ್ಯಯನ ನಡೆಸಬೇಕು ಎಂದು ಆಗ್ರಹಿಸಿದರು. ಸಂಕನಾಳ ಉಪಕಾಲುವೆ, ಮುಳವಾಡ ಮುಖ್ಯ ಕಾಲುವೆ ಹಾಗೂ ರೂಡಗಿ, ತಾರನಾಳ, ಬಿದರಕುಂದಿ ಭಾಗದ ಚೆಕ್ಡ್ಯಾಂಗಳು ತುಂಬಿದರೆ ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗುವುದಲ್ಲದೆ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಲುವೆ ಮೂಲಕ ಕೆರೆ ತುಂಬಿಸುವ ಕೆಲಸ ಮಾಡಲಾಗಿತ್ತು. ಆದರೆ ಈ ಸರ್ಕಾರ ಬಂದು 3 ವರ್ಷವಾದರೂ ನೀರು ಬಿಡುತ್ತಿಲ್ಲ, ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಬಾರಿ ಎಲ್ಲ ಕಾಂಗ್ರೆಸ್ ಶಾಸಕರು ಗೆದ್ದರು. ಬಹುತೇಕ ಒಬ್ಬರು ಹೇಳಿಕ್ತಾರೆ ನಾವು ರೈತರ ಪರವಾಗಿ ನಿಲ್ತೀವಿ ಅಂತ ಹೇಳಿಕ್ತಾರಲ್ಲ. ಒಂದು ಕಡೆ ಈ ಪರಿಸ್ಥಿತಿ, ಇನ್ನೊಂದು ಕಡೆ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರ ಖಾತೆ ಹಂಚಿಕೆಯನ್ನು ಮಾಡೋಕ್ಕಾಗ್ತಿಲ್ಲ. ಕೃಷಿ ಮಂತ್ರಿ ಯಾರು ಅಂತ ಗೊತ್ತಿಲ್ಲ ರಾಜ್ಯದ ಜನರಿಗೆ, ತೋಟಗಾರಿಕೆ ಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಯಾರ ಹತ್ರ ಹೋಗಬೇಕು? ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಅಧ್ಯಯನ ಮಾಡಿದ್ದೀವಿ. ಬಿಜೆಪಿಯಿಂದ ನಾಳೆ ಅಧಿವೇಶನ ಪ್ರಾರಂಭ ಮಾಡ್ತದೆ. ನಮ್ಮ ನಾಯಕರುಗಳೆಲ್ಲ ಕೂಡ ಈಗಾಗಲೇ ವಿಷಯ ಗೊತ್ತಿದೆ. ಈ ಸರ್ಕಾರ ಕೂಡಲೇ ರೈತರಿಗೆ
79 ಲಕ್ಷ ರೈತ ಕುಟುಂಬಗಳು. ಇಡೀ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲಕ್ಕೆ ಒಳಗಾಗಿದೆ. ಈಗ ಇನ್ನೂ ಹೇಳ್ತಾರೆ ಅವರು, ನಿನ್ನೆ ಇನ್ನೊಂದು ಹೇಳಿದರು ಅವರು, ಏನಂತ ಸಮೀಕ್ಷೆ ಮಾಡ್ತಾರೆ. ಯಾವಾಗ ಮಾಡ್ತಾರಂತ? ಸೆಪ್ಟೆಂಬರ್ನಾಗ ಮಾಡ್ತಾರಂತ. ಆಗಸ್ಟ್ನಾಗ ಮಳೆ ನಿಂತ ಮೇಲೆ ಮಾಡ್ತಾರಂತ. ನಾವು ಸತ್ಯದಿಂದ ಮಾಡ್ತಾರೆ. ಅಲ್ಲ, ಈ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಬ್ಬ ಶಾಸಕನಾಗಿ ಕನಿಷ್ಠ ಜ್ಞಾನ ಇರಬೇಕಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋಗಿ ನೋಡ್ರಿ, DC ಈಗಾಗಲೇ 25% ಪರಿಹಾರ ಕೊಟ್ಟವ್ರಿ. ಇನ್ಶೂರೆನ್ಸ್ ಕಂಪ್ನಿಯಿಂದ 25% ಪರಿಹಾರ ಕೊಡಿಸಿದ್ದಾರೆ. ನಿನ್ನೆ ಸುರೇಶ್ ಬಾವಿಕಟ್ಟಿ ಅನ್ನುವಂಥ ಅಗ್ರಿಕಲ್ಚರ್ ಆಫೀಸರು ಅವನು ಹೇಳ್ತಾನೆ, ಎದುರಿಗೇನೆ ಹೇಳ್ತಾನೆ, ಏನಂತ ಮೊದಲೇ ಹಂತದಲ್ಲಿ 25% ಪರಿಹಾರ ಕೊಡ್ಲಿಕ್ಕೆ ಬರ್ತದೆ. ರೆಕಾರ್ಡಲ್ಲಿದೆ, ಯಾವ್ರಿಗೆ ಮಾತಾಡ್ತಕ್ಕ. ಆದರೆ ಈ ಶಾಸಕರು ಹೇಳ್ತಾರೆ ಇಲ್ಲ, ಸೆಪ್ಟೆಂಬರ್ನಲ್ಲಿ ಅಲ್ಲಿ ತನಕ ಸರ್ವೆ ಮಾಡ್ತಾರೆ. ಮತ್ತು ಏನು ಕೇಳಿದ್ರು ಕೇಂದ್ರ ಸರ್ಕಾರ ಕೊಡಬೇಕು, ಮೋದಿ ಸರ್ಕಾರ ಬಿಡಬೇಕು. ನೀವೇನು ಕತೆಗೆ ಹಾಕಿದ್ದೀರಾ? ರಾಜ್ಯ ಸರ್ಕಾರ ಕತೆಗೆ ಹಾಕಿದೆಯಾ? ಯಾಕಿರ್ಬೇಕು ನೀವೆಲ್ಲ? ಮೊದಲು ಘೋಷಣೆ ಮಾಡ್ಬೇಕಲ್ವ? ಘೋಷಣೆ ಮಾಡಿ, ಇಡೀ ರಾಜ್ಯ ಬರಗಾಲ ರಾಜ್ಯ ಅಂತ ಘೋಷಣೆ ಮಾಡಿ. ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿ. ರೈತರ ಅಕೌಂಟ್ಗೆ ತಕ್ಷಣ 25,000 ರೂಪಾಯಿ ನಾವು ಹಾಕ್ತೀವಿ, 50,000 ಪ್ರತಿ ಎಕರೆಗೆ ಈ ಸಾರಿ ವಾರ್ಷಿಕ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ. ಮೊದಲು ನಿಮ್ಮ ಪಾಲಿನ ಹಣ ಕೊಡಿ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಕೊಡೋಣ. BJಪಿಯವರು ಬರ್ತೀವಿ, ಸರ್ವಪಕ್ಷಗಳ ನಿಯೋಗ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಕೊಡೋಣ. ಸಂಕನಾಳ್ ಬ್ರಾಂಚ್ ಕೆನಲ್ ಅವತ್ತು ಮುಗಿದಿರಲಿಲ್ಲ. ಇನ್ನು ಅದೊಂದು ಬಿಟ್ಟರೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿದ್ರು. ಒಂದೇ ಒಂದು ಕೆರೆ ಬಿಟ್ಟಿದ್ದ, ಅದು ನಾವು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಲ್ಲ. ಅದು ಆ ಸಂಕನಾಳ ಬ್ರಾಂಚ್ ಕೆನಲ್ ಕೆಲಸ ಮುಗಿದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾವು ಬಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ನಾನು ಎಲ್ಲ ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೆ. ಎಲ್ಲ ರೈತರು ಹೇಳ್ತಾ ಇದ್ದಾರೆ, ನೀವಿದ್ದಾಗ ಎಲ್ಲ ಕ್ಯಾನಲ್ ನೀರು ಬಿಟ್ಟಿದ್ದೀರಿ. ಈಗ ಸರ್ಕಾರ ಬಂದು 3 ವರ್ಷ ಆಗಿದೆ, ನೀರೇ ಬಿಡ್ತಾ ಇಲ್ಲ. ಬರಗಾಲ ಬಂದರೂ ನೀರು ಬಿಡೋದು. ಯಾವ ಇಂಜಿನಿಯರು ಇಲ್ಲಿ ಬಂದು ಕ್ಯಾನಲ್ ಏನಾಗಿದೆ, ನೀರು ಬಿಡಬೇಕು, ರೈತರಿಗೆ ತೊಂದರೆ ಆಗ್ತದೆ, ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ, ಕೆರೆಗಳು ತುಂಬಿಸ್ಬೇಕು ಅನ್ನುವಂಥ ಕನಿಷ್ಠ ಜ್ಞಾನನೂ ಕೂಡ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾರೆ. ದೌಳಿಗಿನೆಲ್ಲ ಒಂದು ಸಜ್ಜೆ ಹೊಲಕ್ಕೆ ಹೋಗ್ಯಾರ. ಮಾಧ್ಯಮದ ಸ್ನೇಹಿತರು ನೀವೇನು ಆ ವಿಡಿಯೋಗಳು ಬಿಟ್ಟಿದ್ರು, ಅವರೆಲ್ಲ ಅವ್ರ ಫಾಲೋವರ್ಸ್ಗಳು ಮತ್ತು ಅವರ ಕಚೇರಿಯಿಂದ ಒಂದಿಷ್ಟು ವಿಡಿಯೋ ಬಿಟ್ಟಾರ. ಶಾಸಕರು ಬರ ವೀಕ್ಷಣೆ ಮಾಡಿದ್ದು ಅಂಥೇಳಿ. ನಾನು ಅದಕ್ಕೆ ಶಾಸಕರ ವಿಡಿಯೋಗಳು ನೋಡ್ತಾ ಇದ್ದೆ. ಸಜ್ಜಿ ಹೊಲ್ದಾಗ ಹೊಂಟ್ರವ್ರು. ಆ ಸಜ್ಜಿ ಹೊಲದಲ್ಲಿ ರೈತರು ಹೇಳಕತ್ತಾರ, ಸರ್ ಅದು ಈಟೆ ಬಂದೈತ್ರಿ, ಇನ್ನು ಮುಂದೆ ಏನು ಹೇಳಂಗಿಲ್ಲ, ಅದೇನೂ ಆಗೋದಿಲ್ಲ ಅಂತ ರೈತರು ಹೇಳ್ತಾರೆ. ಜೊತೆಗೆ ಶರಣಗೌಡ ಅಂತೇಳಿ ಒಬ್ಬ ಕೃಷಿ ಅಧಿಕಾರಿ ಮತ್ತು ಇನ್ನೊಬ್ಬರು ಬಾವಿಕಟ್ಟಿ ಅಂತ ತಾಲೂಕಾ ಕೃಷಿ ಅಧಿಕಾರಿ, ಇಬ್ಬರು ಅವ್ರ ಜೊತೆ ಮುಂದೆ ತೋರಿಸ್ತಾ ಇದ್ದಾರೆ MLA ಅವ್ರಿಗೆ ಏನಂತ, ಸರ್ ಇದೆಲ್ಲ ಪೂರ್ತಿ ಹಾಳಾಗ್ಬಿಟ್ಟೈತೆ, ಇನ್ನೇನೂ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇವ್ರು MLA ಏನು ಹೇಳ್ತಾರೆ ಗೊತ್ತಾ, ಇಲ್ಲ ಇದು ಸಜ್ಜಿ ನಾಲ್ಕಣೆ ಬರ್ತದ, ಮತ್ತು ತೇವಾಂಶ ಬಂತಂದ್ರೆ ಮತ್ತೆ ಚಿಗಿತದ ಅಂತ ಅವ್ರು ಹೇಳ್ತಾರೆ. ಇದು ನಾನು ಹೇಳಕತ್ತಿಲ್ಲ, ವಿಡಿಯೋ ಸಾಕ್ಷಿ ಅದಾವು, ನೀವು ಮಾಧ್ಯಮದವ್ರ ಹತ್ರನೂ ಅದಾವು. ನಾವು ವಿಡಿಯೋ ಎಲ್ಲ ಹಂಗೆ ತೊಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಊರಲ್ಲಿ ಈ ಒಂದು ಟಿವಿದು ಸ್ಕ್ರೀನ್ ಬರುತ್ತಲ್ಲ, ದೊಡ್ಡ ಸ್ಕ್ರೀನು, ಆ ದೊಡ್ಡ ಸ್ಕ್ರೀನ್ ಹಾಕಿ ಪ್ರತಿ ಊರಲ್ಲಿ ತೋರಿಸ್ತೀನಿ ನಾನು. ಮಾನ್ಯ ಶಾಸಕರು ಏನು ಬರಗಾಲ ಪರಿಸ್ಥಿತಿ ಬಂದಾಗ ದವಳಗಿ ಗ್ರಾಮದ ಒಂದೇನು ಸಜ್ಜಿ ಹೊಲಕ್ಕೆ ಹೋಗ್ಯಾರೋ, ಅದರಲ್ಲಿ ಒಂದು ಮೊಳಕಾಲ ಮಟ್ಟ ಸಜ್ಜಿ ಐತಿ, ಅದನ್ನ ಕಿತ್ತಿ ತೋರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಮುಂದೆ ಲೀಡರ್ಗಳು ಅದಾರ, ಕಾಂಗ್ರೆಸ್ ಲೀಡರ್ಗಳು, ಅವರ ಬುದ್ಧಿ ಹೇಳ್ಬೇಕಾಗಿತ್ತು ಅವ್ರಿಗೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ ಇದು ಬರಂಗಿಲ್ಲ ಬೆಳಿ ಅಂಥೇಳಿ. ಆದ್ರೆ ಇವ್ರೇನು ಹೇಳ್ತಾರಂದ್ರೆ
ಇದು ಸಜ್ಜಿ ನಾಲ್ಕನೇ ಬರ್ತದ. ಮತ್ತು ಇನ್ನೊಂದು ಏನು ಹೇಳ್ತಾರೋ, ಇದು ತೇವಾಂಶ ಹೆಚ್ಚಾಯಿತು ಮತ್ತು ಬಂತಂದ್ರೆ ಇದು ಚಿಗಿತದ ಅಂತ ಹೇಳ್ತಾಳೆ. ಪರಿಸ್ಥಿತಿ ಏನಾಗಿದೆ, ತೊಗರಿಬೇಳೆ ಪರಿಸ್ಥಿತಿ ಏನಾಗಿದೆ, ಸೂರ್ಯಪಾನ ಏನಾಗಿದೆ, ಮೆಕ್ಕೆಜೋಳ ಏನಾಗಿದೆ. ಇದೇ ಮೆಕ್ಕೆಜೋಳ ನಾವು ತೆಗೆದು ನೋಡಿದ್ವಿ. ಆ ಮೆಕ್ಕೆಜೋಳ ಅಕಸ್ಮಾತ್ ಏನು ಮೊಳಕಾಲ್ ಮಠ ಇಲ್ಲಿ ತನಕ ಐತಿ, ಕೆಲವು ಕಡೆ ಇದ್ದಿದ್ದು ಇದೇ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಕಸ್ಮಾತ್ ಅದನ್ನೇನಾದರೂ ಅಪ್ಪಿ ಸುಳಿ ಹಿಂಗೆ ಹೊಡೆದು ನೋಡಿದ್ರೆ ಆ ಸುಳಿ ತುಂಬ ಹುಳ ಅದಾವೆ. ಕಾರಣ ಏನು ಗೊತ್ತಾ? ತೇವಾಂಶ ಕೊರತೆಯಿಂದಾಗಿ ಎಲ್ಲ ಹುಳ ಆಗ್ಬಿಟ್ಟಿದೆ. ಇನ್ನು ಮುಂಗಾರಿ ಬರುತ್ತೆ ಇಲ್ಲ ಗೊತ್ತಿಲ್ಲ, ಇನ್ನು ಮುಂಗಾರಿ ಬೆಳೆ ಏನಾಗ್ತದೆ ಗೊತ್ತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತ, ಯಾರು ಕೂಡ ಬಿತ್ತಬೇಡಿ ಅಂತ ಹೇಳಿದ್ದಾರೆ. ಭೇಟಿ ವೇಳೆ ಮಾತನಾಡಿದ ರೈತ ಮಹಿಳೆಯರಾದ ನಂದಮ್ಮ ಕುರಿ, ಬಸಮ್ಮ ಮಂಕಣಿ ಹಾಗೂ ಇತರ ರೈತರು ಮಳೆ ಬಾರದೆ ಎಲ್ಲಾ ಬೆಳೆಗಳು ಒಣಗಿ ಹೋಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಪ್ರತಿ ಎಕರೆಗೆ 20 ರಿಂದ 25 ಸಾವಿರ ಖರ್ಚು ಮಾಡಿದ್ದೇವೆ. ಹಿಂಗಾರು ಮಳೆಯ ಮೇಲೂ ನಂಬಿಕೆ ಇಲ್ಲ, ಮತ್ತೆ ಬಿತ್ತನೆ ಮಾಡಲು ಶಕ್ತಿ ಇಲ್ಲ. ಸರ್ಕಾರ ಕೂಡಲೇ ನಮ್ಮ ಸಾಲ ಮನ್ನಾ ಮಾಡಿ ಪ್ರತಿ ಎಕರೆಗೆ 50,000 ರು ಪರಿಹಾರ ನೀಡಬೇಕು ಎಂದು ಅಳಲನ್ನು ತೋಡಿಕೊಂಡರು. ಈಗ ಹತ್ತಿ ತೆಗೆದು ಮತ್ತೆ ತೊಗರಿ ಬಿತ್ತಿದ್ವಿ. ಈ ವರ್ಷದ ತೊಗರಿ ಪರಿಸ್ಥಿತಿ ಹಿಂಗದ. ಎಷ್ಟು ತಿಂಗಳಾಯ್ತು ನೋಡ್ರಿ ಬಿತ್ತಿ? 2 ತಿಂಗಳು. ನಿಮ್ಮ ಲೆಕ್ಕಕ್ಕೆ ಎಷ್ಟು ಎತ್ತರ ಆಗ್ಬೇಕು? 2 ತಿಂಗಳದಾಗ ಸೊಂಟ ಮಠ ಬರ್ಬೇಕು. ಏನಿಲ್ಲ, ಅಂತ ಹೇಳಿ ನಾನೊಬ್ಬ ರೈತ ಮಹಿಳೆ. ವಿಜಯಪುರದಲ್ಲಿ ಈ ವರ್ಷ ಬರಗಾಲ ಪೀಡಿತ ಜಿಲ್ಲೆಯಾಗಿದ್ದು ಇಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ರೈತನ ಪರಿಸ್ಥಿತಿ ಅಂತೂ ಬಹಳ ಗಂಭೀರವಾಗಿ ಶೋಚನೀಯವಾಗಿ ರೈತನ ಪರಿಸ್ಥಿತಿ ಆಗಿದೆ. ಮುಂಗಾರು ಮಳೆ ಆಗಲಿಲ್ಲ. ರೈತ ಸ್ವಲ್ಪ ಮಳೆ ಆಗೋಣ ಅದನ್ನು ಗಳೆ ಹೊಡೆಸಿ, ನೇಗಿಲಿ ಹೊಡೆಸಿ, ಹರಿಗಿ, ತುಟ್ಟಿ ಬೀಜ ತಂದು, ಗೊಬ್ಬರ ತಂದು ಅದನ್ನು ಬಿತ್ತಿ ಅದ್ರ ಮೇಲೆ ಮಳೆ ಆಗಲಿಲ್ಲ ಅಂದ್ರೆ ಒಂದು ಕಡೆ ಇಷ್ಟು, ಒಂದು ಕಡೆ ಗೇಣ, ಒಂದು ಕಡೆ ಚೋಟ ಬೆಳೆಯಿದ್ದು ಇವತ್ತಿನ ಪರಿಸ್ಥಿತಿ ರೈತ ಹೊಲದಾಗ ಹೋಗಿ ಕುಂತು 10 ಮನೆ ಬರುವಂಥ ಪರಿಸ್ಥಿತಿ ಐತಿ. ರೈತನ ಪರಿಸ್ಥಿತಿ ಯಾರು ಕೇಳಬೇಕು? ಯಾವ ಸರ್ಕಾರನೂ ಅದರ ಬಗ್ಗೆ ಏನೂ ಒಂದು ಸರಿಯಾದ ನಿರ್ಧಾರ ತೊಗೊಳಕ್ಕೆ ತಯಾರಿಲ್ಲ. ಏನೇನು ಬಿತ್ತಿರಿ? ಸೂರ್ಯಪಾನ ರೀ, ಉಳ್ಳಿಗಡ್ಡೆ. ಪರಿಸ್ಥಿತಿ ಹೆಂಗೈತಿ? ಏನೂ ಇಲ್ಲ. ಭಾಳ ಆದ್ರೆ ಒಂದು ಮಳ ಸಹಿತ ಬೆಳೆದಿಲ್ಲ. ಇದು ಪೂರ್ತಿ ಎಲ್ಲ ಕಡೆ ಸೂರ್ಯಪಾನ ಇದೇ ಪರಿಸ್ಥಿತಿ ಅಲ್ಲ? ಇದೇ ಪರಿಸ್ಥಿತಿ. ಯಾವಾಗ ಬಿತ್ತೀರಿ? ಒಂದು 2 ತಿಂಗಳು ಆಯ್ತು ಸರ್. 3 ತಿಂಗಳು ಆಗೋರಿ. ಎಷ್ಟು ಎಕರೆ ಐತಿ ಹೊಲ? ಹೌದಾ? ಏನ್ ನಿನ್ನ ಹೆಸರು ಏನು? ನಂದಮ್. ಯಾವ ಊರು? ಈಗ ಎಷ್ಟು ಎಕರೆ ಸೂರ್ಯಪಾನ ಹಾಕಿ? ಸೂರ್ಯಪಾನ ಮತ್ತೇನೇನು ಹಾಕಿ? ಸಜ್ಜಿ ಬರ್ತದ? ಸಾಕಟ್ಟೆ ಸಾಕು, ಇದಕ್ಕೆಲ್ಲ ಕೊಡ್ಬೇಕಂತ. ಹೌದಾ? ಈ ಸಾರಿ ರೈತರಿಗೇನು ಕೊಟ್ಟಿಲ್ಲ ಅಂದ್ರೆ ಬದುಕುದು ಭಾಳ ಕಷ್ಟ ಅದ. ಭಾಳ ಕಷ್ಟ ಐತಲ್ಲ? ಎಷ್ಟು ಜನ ಮಕ್ಕಳು ಅಜ್ಜಿ ನೀವು? ನೀವು? ಹಾ. ಓ, ಇಷ್ಟು ಮಂದಿ ಇದೇ ಹೊಲದಾಗ ಬದುಕ್ಬೇಕು ನೀವು? ಅಯ್ಯೋ ಪಾಪ. ಈ ವರ್ಷ ಏನು ಮಳಿನೇ ಇಲ್ಲ ಪೂರ? ಏನೂ ಇಲ್ರಿ. ಇದೇನ್ರ ಬರ್ತದಂತೆ ಏನ್ರ ಅಂತೀಯ? ಅಲ್ಲೇನು ಬರ್ತದ್ರಿ? ಮತ್ತೆ ಇದನ್ನ ಇಲ್ಲಿ MLA ಇದು ಚಿಗಿತಂತಾರ ನೋಡಿ ಹೊಳೆ. ಮತ್ತೆ ಚಿಗಿತದ್ರಿ ಇದು? ಸಿಗಂಗಿಲ್ಲ. ಅಲ್ಲೇನು ಚಿಗಿತದ್ರಿ? ಇದು 3 ತಿಂಗಳ ಬೆಳೆ. ಈಗ ನಾಟಾದ 3 ತಿಂಗಳಾದ್ಮೇಲೆ ಈಗ ಮೊನ್ನೆ ಒಂದೇಟ್ ಮಳೆ ಹೋಗೋದ್ರಿಂದ ಈಗ ನಾಟಾದ. ಇದು 3 ತಿಂಗಳಿಗೆ. 3 ತಿಂಗಳ ಹೆಸರು ಊರು ಹೇಳಿ. ನಮ್ದು ಮಂಜುನಾಥ್ ಅಂಗರ್ಗಿ ಅಂತ ಹೇಳ್ರಿ, ಬಸರ್ಕೋಡ. ಕೆನಲ್ ಆಗಿ ಮತ್ತು 10 ವರ್ಷ ಆಯ್ತು. ಇನ್ನಾಕಾರು ನೀರಂತರೂ ಅದ್ರೊಳಗೆ ಫುಲ್ಲ ಬಂದಿಲ್ಲ. ಸಾಹೇಬ್ರ ಆಡಳಿತಾಗ ಒಂದು 2 ಸಾರಿ ಫುಲ್ ಬಂದಿತ್ತು. ಯಾರೂ ನೀರು ತಿರ್ಕೊಂಡಿಲ್ಲ, ಫುಲ್ಲಾಗೆ ಹೋಗಿತ್ತು. ಈಗಂತರೂ ಈ ಆಡಳಿತಾಗಂತೂ ನಾವು ಒಂದು ಸಾರಿನೂ ಅದು ನೀರು ಫುಲ್ ಅಲ್ಲ, ನೀರೇ ನೋಡಿಲ್ಲ ಅದ್ರೊಳಗೆ. ಬರ್ಲಾರ ಸಂಬಂಧ ಬೆಳೆನೂ ಹಾಳ, ಬಿತ್ತಿದ್ದು ಎಲ್ಲ ರೈತರಿಗೆಲ್ಲ ನುಕ್ಸಾನ ಆಗಿ ಈಗ ರೈತ ಖರ್ಚು ಮಾಡಿರಿ
ಒಂದು 15ರಿಂದ 20 ಸಾವಿರ ಖರ್ಚಾಗಿದೆ. 20 ಸಾವಿರ ಬೆಳೆ ಎಲ್ಲ ಹಿಡಿದು ಒಂದು ಗಳೆ, ಬೀಜ, ಗೊಬ್ಬರ ಎಲ್ಲ ಕೂಡಿ 20 ಸಾವಿರ ಮ್ಯಾಗ ಹೋಗುತ್ತೆ. 25 ಸಾವಿರ ಆಗ್ತದೆ. ಎಷ್ಟು ಎಕರೆ ರೀ ಟೋಟಲ್? ಎಷ್ಟು ಎಕರೆ ಅದ ರೀ? 1.5 ಎಕರೆ ಆಗುತ್ತೆ ಸರ್. ಏನಂತ ಹೇಳ್ಯಾರ? 124 ಅಡಿ ಒಳಗೆ ನೀರು ಬಿಡಾಕ ಅಷ್ಟೇ ಅವಕಾಶ ಐತಿ ಇದ್ರೊಳಗೆ, ಬಾಕಿ ಇದಕ್ಕೆ ನೀರು ಬಿಡಾಕ ಅವಕಾಶ ಇಲ್ಲ ಅಂತ ಹೇಳ್ಯಾರ ಅವ್ರು. ಕ್ಯಾನಲ್ಗೆ ಕ್ಯಾನಲ್ಕ್ 3 ಸಲ ಹೋಗಿ 3 ಸಲ ಇದೇ ಮಾತು ಹೇಳ್ಯಾರ ನಮ್ಗೆ ಅವ್ರು. ಈ ಮುಂಚೆ ನೀರು ಬಂದಿತ್ತು ಕೆನಾಲ್ಗೆ? ಒಂದ್ 2-3 ಸಲ ಬಂದದ್ರಿ. ಏಪ್ರಿಲ್ದಾಗ ಬಂದವ್ರಿ, ಏಪ್ರಿಲ್ದಾಗ ಬ್ಯಾಸ್ಗ್ಯಾಗ ಅವಾಗ ಗೊತ್ತಾಗ್ಲಿಲ್ಲಲ್ರಿ, ಮತ್ತೆ ಈಗ ಯಾಕೆ ಇವ್ರು ಈ ರೂಲ್ಸ್ ಹೇಳ್ತಾರ ನಮ್ಗೆ? ಈಗ ನಿಮ್ ಬೇಡಿಕೆ ಏನೈತಿ? ಈಗ ನಮಗೆ ಕ್ಯಾನಲ್ಕ್ ನೀರು ಬೇಕ್ರಿ ಸರ್, ಕಂಪಲ್ಸರಿ ನೀರು ಬಿಡ್ಬೇಕಾ? ಬರಗಾಲ ಬಿದ್ದದ. ಈಗ ನಿನ್ನೆನೂ ಹೋಗಿ ಶಾಸಕ, ಒಂದ್ ನಿಮಿಷ, ನಿನ್ನೆನು ಶಾಸಕರಿಗೆ ಹೋಗಿ ನೀವು ಮನೆ ಕೊಟ್ಟು ಬಂದಿರಲ್ಲ? ಅವ್ರು ಬಿಡಿಸ್ತು ಹೇಳಿದ್ರಿ, ಆದ್ರೆ ಇನ್ನ ಈಗ ಮತ್ತೆ ಈಗ 2 ದಿವಸ ಟೈಮ್ ತೊಂದಾರಿ. 2 ದಿವಸದಾಗ ಏನ್ ಮಾಡ್ತಾರ ನೋಡ್ಬೇಕು. ನಾನೇ ಶಾಸಕನಾಗಿದ್ದಾಗ ಈ ಕೆರೆ ತುಂಬೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದೆ. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಈ ಸಂಕನಾಳ ಶಾಖಾ ಕಾಲುವೆ ಕೆಲಸ ಮುಗಿದಿರಲಿಲ್ಲ. ಹೀಗಾಗಿ ಇಡೀ ತಾಲೂಕಿನಲ್ಲಿ ಇದು ಒಂದೇ ಕೆರೆ ಉಳಿತು. ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ನಾವಿದ್ದಾಗ ನಾನು ಮಾಡಿದ್ದೀನಿ. ತಾರ್ನಾಳ್ ಕೆರೆ ಒಂದು ಉಳಿದಿತ್ತು. ಯಾಕೆ ಉಳಿದಿತ್ತಪ್ಪ ಅಂತಂದರೆ ಇದು ಸಂಕನಾಳ್ ಏನು ಶಾಖಾ ಕಾಲುವೆ ಏನು ಬರ್ತದೆ, ಇದು ಅವಾಗ ಇನ್ನೂ ಜಸ್ಟ್ ಕಾಮಗಾರಿ ಪ್ರಾರಂಭ ಆಗಿತ್ತು. ಅವನು ತಿಮ್ಮಾರೆಡ್ಡಿ ಅಂಥೇಳಿ ಒಬ್ಬನು ಕಾಂಟ್ರಾಕ್ಟ್ರು ಕೆಲಸ ತಗೊಂಡಿದ್ದ. ಅವ್ನು ಕ್ಯಾನ್ಸಲೇ ಮಾಡಲಿಲ್ಲ. ಅವ್ನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ತೊಗೊಂಡಿದ್ದ. ಅವ್ನು ಬ್ಲ್ಯಾಕ್ ಲಿಸ್ಟ್ಗೆ ಇಟ್ಟು ರದ್ದು ಮಾಡಿ ಅದು ಇದು ಮಾಡಿ ಒಂದು ಹಂತಕ್ಕೆ ತಂದಿದ್ವಿ ನಾವು. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯ್ತು. ಈ ಸರ್ಕಾರ ಬಂದು 3 ವರ್ಷ ಆಗಿದೆ. ಕ್ಯಾನಲ್ ಆಗಿ ಈಗಾಗಲೇ 2 ವರ್ಷ ಆಗಿದೆ. ಈ ಕ್ಯಾನಲಿಂದ ತಾರ್ನಾಳ್ ಕೆರೆ ತುಂಬೋದಕ್ಕೆ ಏನೂ ತೊಂದರೆ ಇಲ್ಲ. ನಾನೀಗಾಗಲೇ ಮಾಧ್ಯಮ ಸ್ನೇಹಿತರು ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ. ಯಾಕೆ ಜಾಗದಲ್ಲಿ ನಿಂತಿದ್ದೀವಿ, ಒಬ್ಬರದ್ದು ರೈತರು ಹೊಲ ಇದೆ, ಬಡಿಗೇರ್ ಅಂತೇಳಿ. ಇನ್ನು ಮುಂದೆ ಇರ್ತಕ್ಕಂಥ ನಮ್ಮ ರಾಮನಗುಡ್ಡ ಹೊಲ, ಅದು ತಳಗೆ ಇನ್ನೊಂದು ಹೊಲ ಇದೆ. ಈ 3 ಹೊಲದಲ್ಲಿರ್ತಕ್ಕಂಥ ರೈತರು ಸಹಕಾರ ಕೊಟ್ಬಿಟ್ರೆ ಇಲ್ಲಿಂದ ಆಲ್ಮೋಸ್ಟ್ ನನಗನ್ಸಿಬಿಟ್ಟು ಒಂದು 500 ಮೀಟರ್, ಅರ್ಧ ಕಿಲೋಮೀಟರ್ ಇಲ್ಲಿಂದ ಒಂದು ನೀವು ಕ್ಯಾನಲ್ ತೆಗೆದ್ಬಿಟ್ರೆ ಸೀದಾ ಹಳ್ಳಕ್ಕೆ ಹಾಕ್ಬಿಟ್ರೆ ಇಡೀ ದವಳಗಿ ಗ್ರಾಮದ ನೀರಿನ ಕೊರತೆ ಸಂಪೂರ್ಣವಾಗಿ ಅದ್ರ ಜೊತೆಯಲ್ಲಿ ತಾರ್ನಾಳ್ ಕೆರೆ ತುಂಬೋದ್ರಿಂದ ತಾರ್ನಾಳ, ಮುಡಿಯಾಳ, ಬೆಳವಾಡ ಈ 3 ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತದೆ. ಜೊತೆಗೆ ಸಂಪೂರ್ಣವಾಗಿ ಅಂತರ್ಜಲ ಮಟ್ಟ ದಾವಳಗಿ, ಮುಡಿಯಾಳ, ತಾರ್ನಾಳ ಮತ್ತು ಬೆಳವಾಟ ಮತ್ತು ಚೊಂಡಿ ಜೊತೆಗೆ ಚೊಂಡಿ ಮತ್ತು ಮಡಕೇಶ್ವರ, ಈ ಭಾಗದ ಮಡಕೇಶ್ವರ ಹಳ್ಳತನ ಸಂಪೂರ್ಣವಾಗಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತದೆ. ಹೌದು, ಸಂಗ್ರಹಾಳ ಬ್ರಾಂಚ್ ಕ್ಯಾನಲ್ ಅಲ್ಲಿಂದ 500 ಮೀಟರ್ ತೆಗಿಬೇಕು. ತೆಗಿಯೋದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ನಾನು ಈ ಮುಖಾಂತರ ವಿನಂತಿ ಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕೆಲಸ ಮಾಡೋದಕ್ಕೆ 1 ನಿಮಿಷ ಸಾಕು. ಡಿಸಿಷನ್ ತಗೊಳಕ್ಕೆ ಒಂದೇ 1 ನಿಮಿಷ. ನೀವೊಂದು ಫೋನ್ ತಗೊಂಡು ಇಂಜಿನಿಯರ್ಗಳಿಗೆ ಫೋನ್ ಮಾಡಿ, ನೋಡಪ್ಪ ಇಲ್ಲಿಂದ ನೀರು ಬರೋಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿ ಒಂದು ಮಷಿನ್ ತಂದು ಇಳಿಸ್ಬಿಟ್ರೆ 2-3 ದಿನದಲ್ಲಿ ಇದು ಕ್ಯಾನಲ್ ಆಗೋದು. ಮೆಕ್ಕೆಜೋಳ ಎಕರೆ ಬಿತ್ತಿ, 3 ಎಕರೆ ಹತ್ತಿ, ಎಲ್ಲ ಒಣಗಾಕತ್ತೈತಿ ನೀರಿಲ್ದಕ್ಕೆ. ಏನು ಯಾವ ಹೊಲದಾಗ ಹೋದ್ರೆ ಇದೇ ಪರಿಸ್ಥಿತಿ. ಇದ್ರಾಗ ನಿಂದ ಒಂದು ಪಾಡ ಒಂಚೂರು ಇಟ್ಟು ಬೆಳೆದೈತಿದು. ಈಗ ಇದು ಹಿಂಗೆ ಒಣಗಿತ್ತಂದ್ರೆ ದನಗಳಿಗೆ ಹಾಕಿದ್ರು ಇಸಾಗತ್ತಿತ್ತು. ದನಗಳು ತಿನ್ನಂಗಿಲ್ಲ ಇದನ್ನ. ಮೆಕ್ಕೆಜೋಳ ಪರಿಸ್ಥಿತಿ ಎಲ್ಲೆಲ್ಲಿ ಒಂದು ಸ್ವಲ್ಪ ಮಳೆ ಆಗೈತಿ ಅಲ್ಲಿ ಈ ಪರಿಸ್ಥಿತಿ ಬಂದು 3 ಆಕಳ ಮಾರಿದ್ದಾರೆ. 15,000 ರೂಪಾಯಿ ಒಂದು ಆಕಳ ಮಾಡಿದ್ದಾರೆ, 50,000 ರೂಪಾಯಿ ತಂದು. ಈಗ ದೇಶಕ್ಕೆ ಹೋಗಿನಿಂದ ಬ್ಯಾಡಪ್ಪ ನೋಡು ಇನ್ನೊಂದು ಜರ ಇರೋ ಅಂತ ಹೇಳಿ ಇಲ್ಲಾಂದ್ರೆ ದೇಶಕ್ಕೆ ಹೋಗ್ಬೇಕು. ರಾಠೋಡ್ ನೀವು ಕಳಿಸಿದ್ರೆ ಮಾಡಿ ಬಂದ ರಾಠೋಡ್ ಬಂದಾನ ನಮಗೆ ಹಚ್ಕೊಳಂಗಿಲ್ಲ. ಈಗ 8 ವರ್ಷ ಆಯ್ತು ನೀರು ಬಿಡದೆ. ನೀವು ಈಗ 3 ವರ್ಷ ಆಯ್ತು ನಮಗೆ ಈ ಕನ್ನ ನೀರ ಬಂದಿಲ್ಲ. ಸುಮ್ಮ ಅಲ್ಲಿ ಕೆರೆಗೆ ಹೋಗುದು ಬರೋಟಿಗೆ ಕೈಲಿ ಖರ್ಚು ಮಾಡ್ತಿರಿಂದ
ಕರೆಂಟ್ ಫುಲ್ ಕೊಡಿಸಿ ನಾವಿದ್ದಾಗ ಕ್ಯಾನಲ್ ನೀರು ಬಿಡಿಸಿ ಕೆರೆನೂ ತುಂಬಿಸಿ ಫುಲ್ ಬಂದಿತ್ರಿ ನೀವು ಇದ್ದಾಗ್ರೆ ನೀರು ಬಿಟ್ಟಾಗ ಏನೈತ್ರಿ ಕೆನಾಲ್ ಫುಲ್ ತುಂಬಿ ಬಸರು ಕೂಡ ಇರ್ತಾನ ಹೋಗೈತ್ರಿ ಈಗ ಏನೈತಿ 1.5 ಬಿಡಾಕತ್ತ ಈಗ 3 ವರ್ಷ ಈ ಸರ್ಕಾರ ಬಂದ್ಮೇಲೆ ಪರಿಸ್ಥಿತಿ ಏನಿಲ್ಲ. ನೀರು ಇಲ್ರಿ ಯಾಕಂದ್ರೆ ತೇವಾಂಶ ಇಲ್ದಕ್ಕ ಎಲ್ಲ ಈ ಪರಿಸ್ಥಿತಿ ಆಗಿದಾವ. ಅದಕ್ಕ ಅಧಿಕಾರಿಗಳು ಆಗ್ಲಿ ಸರ್ಕಾರದ ಮಂತ್ರಿಗಳಾಗ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಣಲ್ಲ, ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಇದೆ. ಬೆಳೆದಿರ್ತಕ್ಕಂಥ ಬೆಳೆ ಇದು. ಈ ಸರ್ಕಾರ ರೈತರ ಪರವಾಗಿ ನಿಲ್ಲುವಂಗೆ ಮಾಡಬೇಕು ಅಂದ್ರೆ ನಮ್ಮ ರೈತರೆಲ್ಲ ಮನೆ ಬಿಟ್ಟು ಹೊರಗೆ ಬಂದಾಗ ಮಾತ್ರ ಇದು ಮಾಡಕ್ಕೆ ಸಾಧ್ಯ ಆಗ್ತದೆ. ಅಂಥ ಪರಿಸ್ಥಿತಿ ಬಂದರೆ ಈ ಭಾಗದಲ್ಲಿ ಸುಮಾರು 1 ಲಕ್ಷ ಜನ ರೈತರನ್ನ ಸೇರಿಸಿ ಒಂದು ಗಟ್ಟಿ ಹೋರಾಟ ಮಾಡೋದು. ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಇವತ್ತು ನನ್ನ ಒಂದು ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಹೋಬಳಿಯ ಬಿದರಕುಂದಿ, ಬಸರಕೋಡ, ಡವಳಗಿ ಮತ್ತು ರೂಡಿಗಿ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಕಳೆದ 3-4 ಗಂಟೆಗಳಿಂದ ನಾವೆಲ್ಲ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಸೇರಿ ನಾವೆಲ್ಲರೂ ಕೂಡ ಇವತ್ತು ರೈತರ ಬೆಳೆಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇಲ್ಲಿ ಒಂದು ಸಂಕನಾಳ್ ಬ್ರಾಂಚ್ ಕ್ಯಾನಲ್ಲು ಮತ್ತು ಇನ್ನೊಂದು ಮುಳವಾಡದ ಒಂದು ಮುಖ್ಯ ಕಾಲುವೆ ಬಂದಿದೆ. ಇಲ್ಲಿ ಈ ಕಾಲುವೆ ಮುಖಾಂತರನಾದರೂ ಕೂಡ ರೂಡ್ಗಿ, ತಾರ್ನಾಳ ಮತ್ತು ಬಿದರಕುಂದಿ ಭಾಗದ ಚೆಕ್ ಡ್ಯಾಮ್ಗಳನ್ನು ತುಂಬುವಂಥ ಕೆಲಸ ಆದರೆ ಕನಿಷ್ಠ ಇಲ್ಲಿ ಕುಡಿಯೋದಕ್ಕಾದರೂ ಕೂಡ ದನಕರುಗಳಿಗೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಸುತ್ತಮುತ್ತ ಇರತಕ್ಕಂಥ ಬೋರ್ವೆಲ್ಗಳಿಗೆ, ಬಾವುಗಳಿಗೆ ಒಂಚೂರು ಅಂತರ್ಜಲ ಮಟ್ಟ ಆದರೂ ಕೂಡ ಜಾಸ್ತಿ ಆಗ್ತದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲರೂ ಕೂಡ ಇಲ್ಲಿ ಕ್ಯಾನಲ್ಗಳ ಮುಖಾಂತರ ಕೆರೆಗಳು ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮುಖಂಡರಾದ ಹೇಮರೆಡ್ಡಿ ಮೇಟಿ, ಗುರುನಾಥಗೌಡ ಬಿರಾದಾರ, ಸಂಗಣ್ಣ ಹತ್ತಿ, ಶ್ರೀಶೈಲ ದೂಡಮನಿ, ಜಗದೀಶ್ ಪಂಪಣ್ಣನವರ್, ಗಿರೀಶಗೌಡ ಪಾಟೀಲ ಮುರಾಳ, ಚನ್ನಬಸಪ್ಪಗೌಡ ಪಾಟೀಲ, ಶಂಕರಪ್ಪ ಸಜ್ಜನ, ಸಂತೋಷ ಬಾದರಬಂಡಿ, ಲಕ್ಷ್ಮೀಬಾಯಿ ಬಂಡಿ, ಸಿದ್ದು ಚಲವಾದಿ, ಬಸವರಾಜ ಹಿರೇಕುರುಬರ, ಬಸವರಾಜ ಹಿರೇಗೌಡರ, ಚಂದಪ್ಪ ಸರೂರ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು.